ಹಾಂ ಶಾಸಕರ ಮೇಲೆ ಹಲ್ಲೆ ಆಗಿದೆ ಬೆಂಗಳೂರಲ್ಲಿ ಶಿವಾಜಿನಗರದಲ್ಲಿ. ಅದಕ್ಕೋಸ್ಕರ ಪ್ರತಿಭಟನೆ ಮಾಡ್ತಾಯಿದ್ದೀವಿ ನಾವು ರಾಜ್ಯಾಧ್ಯಕ್ಷರ ಒಪ್ಪಿಗೆ ಮೇರೆಗೆ. ಈಗ ಅವರು ಏನು ಯಾರು ಹಲ್ಲೆ ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು, ಅವ್ರನ್ನ ಅರೆಸ್ಟ್ ಮಾಡಬೇಕು. ಅಲ್ಲಿವರೆಗೂ ನಮ್ಮದಾದ ಹೋರಾಟ ಇದ್ದೇ ಇರುತ್ತೆ. ಇಲ್ಲವಾದಲ್ಲಿ ನಾವು ಕರ್ನಾಟಕದಾದ್ಯಂತ ಉಗ್ರ ಹೋರಾಟ ಮಾಡ್ತೀವಿ. ಸರ್, ಇವಾಗ ಮನೆ ಕೊಟ್ಟಲ್ಲ, ಈಗ ಇರಬೇಕು ಯಾವ ಥರ ಉದ್ದೇಶ ಅಂದರೆ ಮನೆ ಕೊಟ್ಟಲ್ಲ ತಹಶೀಲ್ದಾರ್ ಮನೆ ಕೊಡಿ. ಯಾಕಂದರೆ ಇತ್ತೀಚೆಗೆ ಕ್ಯಾಮ್ರಾ ಕಳ್ಳತನ ಭಾಳ ಆಗ್ತಿದೆ, ಸ್ಟುಡಿಯೋದ ಕಳ್ಳತನ ಆಗ್ತಿದೆ, ದಾರಿ ನಿಲ್ಬೇಕಲ್ಲಿ ಅಲ್ಲೇ ಮನುಷ್ಯನ ಕ್ಯಾಮ್ರಾ ಕಸ್ಕೊಂತಿದ್ದಾರೆ. ನಾವು ಅದೆಲ್ಲ ನೈಟ್ ಬರ್ತಿರ್ತೀವಿ ಆರ್ಡ್ರ್ ಹೋಗಿ, ಅಲ್ಲೇ ಭಾಳ ಆಗ್ತಿದೆ. ನಮ್ಮ ಮೇಲೆ ಯಾರೂ ಕೇಳ್ತಿಲ್ಲ ವ್ಯಾಪಾರಿಗಳಿಗೆ. ಮುಂದೆ ಯಾವ ಥರ ಸೆಕ್ಯೂರಿಟಿ ಕೊಡಬೇಕು ನಮಗೆ, ಈಗ ನಾವು ಸೇಫ್ಟಿ ಕೊಡಬೇಕು ಸರ್ಕಾರದಿಂದ. ಸರ್ಕಾರ ನಮ್ಗೆ ಏನಾದರೂ ಸಹಾಯ ಆಗ್ಬೇಕು. ಸರ್ಕಾರ ನಮ್ಮ ವ್ಯಾಪಾರಿಗಳಿಗೆ ಏನೂ ಸಹಾಯ ಆಗ್ತಾಯಿಲ್ಲ. ಇದಾಗಬೇಕು ಅಷ್ಟೇ, ಏನಿಲ್ಲ. ಎಲ್ಲ ಕೆಲಸಗಳಿಗೆ ಮಾತ್ರ ನಾವು ಬೇಕು ಎಲ್ಲರಿಗೂ ನಮ್ಮ ಜೀವ ರಕ್ಷಣೆ, ನಮ್ಮ ಏನಪ್ಪ ಕ್ಯಾಮ್ರಾ ರಕ್ಷಣೆ, ನಮ್ಮ ಬೇರೆ ಯಾವ ಥರದ ರಕ್ಷಣೆಗಳು ನಮಗೆ ಸಿಗ್ತಾ ಇಲ್ಲ ಅಂತ ಘಟನೆ ಬಗ್ಗೆ ನಾವು ಎಲ್ಲ ನಮ್ಮ ತಾಲೂಕು ಅಧ್ಯಕ್ಷರ ಸಮಿತಿಯ ಪ್ರಕಾರ ಏನಪ್ಪ ಅಂದ್ರೆ ನಾವು ಇವತ್ತು ಉಗ್ರ ಹೋರಾಟ ನಾವು ನಮ್ಮ ಸುರ್ಪುರ ತಾಲೂಕದಂಥ ಎಲ್ಲ ಸರ್ವ ಯಾದಗಿರಿ ಜಿಲ್ಲೆ ಛಾಯಾಗ್ರಾಹಕರು ಎಲ್ಲ ನಾವು ಪದಾಧಿಕಾರಿಗಳು ನಾವು ಇವತ್ತು ಒಂದು ಉಗ್ರ ಹೋರಾಟದ ಮೇರೆಗೆ ನಾವೇನಪ್ಪ ಅಂದರೆ ಇವತ್ತು ತಹಸೀಲ್ ಮನವಿ ಪತ್ರ ಸಲ್ಲಿಸಿದ್ದೀವಿ. ಇದರ ಬಗ್ಗೆ ಏನದಪ್ಪ ಅಂತಂದರೆ ನಮ್ಮ ಸರ್ಕಾರವು ಏನದು ಒಂದು ಒಳ್ಳೆಯ ಕ್ರಮ ಕೈಗೊಂಡು ನಮಗೇನದಪ್ಪ ಒಂದು ನ್ಯಾಯವನ್ನು ಒದಗಿಸಬೇಕು.